ಆದರೂ ಆ ನೆನಪುಗಳು ಮಾತ್ರ ಇನ್ನೂ ಒಂದು ಚೂರು ಕಡಿಮೆ ಆಗಿಲ್ಲ. ಇಲ್ಲ, ಹೆಂಗೆ ಕಮ್ಮಿ ಆಗುತ್ತೆ ಅದು? 4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಬೇಕಾದ್ರು. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು. ಏನು ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಸೊ ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ. ಏನೋ ಹೇಳಿದ್ರೆ ಕಮ್ಮಿನೇ. ಅಪ್ಪಾಜಿ ಅವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100%, ನೋ ಡೌಟ್ ಅದು. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನು ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ, ಅದು ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸಲ್ಲಿ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ ಅನಿಸುತ್ತೆ. ಇಲ್ಲ, ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದು ಸತಿ ಅದು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷ ಅಂತಲ್ಲ, ಅವ್ನು ಇರ್ಬೇಕಾದ್ರೂ ಹಂಗೇನೆ. ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅವ್ನು ನಿಜ ಅನಿಸ್ಕೊಂಡೆ ಮಾತಾಡ್ತಿರ್ತೀವಿ ಅಷ್ಟೇ. ಅವ್ರ ಬಗ್ಗೆ ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರೆ. ಇಲ್ಲ, 100. ಯಾಕಂದರೆ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ. ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ವಿ ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದದು, ದೊಡ್ಡವರಿಂದ ಬಂದಿದ್ದದು, ಅಪ್ಪಾಜಿಯಿಂದ ಬಂದಿದೆ, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಇಲ್ಲ, ಪ್ರೀತಿ ಏನೇ ಅಮ್ಮ, ಅವ್ರದ್ದು ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರೇನು ಯಾರು? ಅವ್ರು ನಮ್ಮನ್ನ ದೇವ್ರಂತ ಕರೀತಾರೆ, ಅಪ್ಪನ ದೇವ್ರು ಕರೀತಾರೆ, ನಾವು ಅವ್ರನ್ನ ದೇವ್ರಂತ ಕರಿತೀವಿ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳ ದೇವ್ರಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಆ್ಯಕ್ಚುಲಾಗಿ ಅದು ಮಾತುಕತೆ ನಡೀತಾ ಇತ್ತು. ಅದೇನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ. ಇನ್ನು ಏನು ಆ ಥರ ಒಂದು ಐಡಿಯಾ ಕೊಟ್ಟರೆ, ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಯಾಕಂದ್ರೆ ಅಚ್ಚುಕಟ್ಟಾಗಿ ಬರಬೇಕು, ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. ಆದರೂ ಆ ನೆನಪುಗಳು ಮಾತ್ರ ಇನ್ನೂ ಒಂದು ಚೂರು ಕಡಿಮೆ ಆಗಿಲ್ಲ. ಇಲ್ಲ, ಹೆಂಗೆ ಕಮ್ಮಿ ಆಗುತ್ತೆ ಅದು? 4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಬೇಕಾದ್ರು. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು. ಏನು ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಸೊ ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ. ಏನೋ ಹೇಳಿದ್ರೆ ಕಮ್ಮಿನೇ. ಅಪ್ಪಾಜಿ ಅವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100%, ನೋ ಡೌಟ್ ಅದು. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನು ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ, ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸಲ್ಲಿ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ. ಇಲ್ಲ, ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದು ಸತಿ ಅದು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷ ಅಂತಲ್ಲ, ಅವ್ನು ಇರ್ಬೇಕಾದ್ರೂ ಹಂಗೇನೆ. ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅವ್ನು ನಿಜ ಅನಿಸ್ಕೊಂಡೆ ಮಾತಾಡ್ತಿರ್ತೀವಿ ಅಷ್ಟೇ. ಅವ್ರ ಬಗ್ಗೆ ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರೆ.
ಇದು 100 ಯಾಕಂದರೆ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ, ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ವಿ ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದು, ದೊಡ್ಡವರಿಂದ ಬಂದಿದ್ದು, ಸ್ವಾದಿಯಿಂದ ಬಂದಿದೆ, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಶಿವಣ್ಣ ತಮ್ಮನನ್ನ ಇವತ್ತೊಬ್ರು ಹೇಳ್ತಾ ಇದ್ರು, ನಾವು ದೇವರು ಕೈ ಮುಗಿಯಲ್ಲ, ಡೈಲಿ ಅಪ್ಪು ಸರಿ ಕೈ ಮುಗಿತೀವಿ, ಅವರು ನಮ್ಮ ಮನೆ ದೇವರು ಅಂತ ಮಾತಾಡ್ತೀವಿ. ನೀವು ಅಣ್ಣನ ಏನು ಇಲ್ಲ ಪ್ರೀತಿಗೆ ಏನು ಆಮೇಲೆ ಅವ್ರದ್ದು ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರು ಅಂದರೆ ಯಾರು? ಅವ್ರು ನಮ್ಮನ್ನ ದೇವ್ರು ಅಂತ ಕರೀತಾರೆ, ಅಪ್ಪನ ದೇವ್ರು ಕರೀತಾರೆ, ನಾವು ಅವ್ರನ್ನ ದೇವ್ರು ಅಂತ ಕರಿತೀವಿ ಅಷ್ಟೇ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರು ಅಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಆ್ಯಕ್ಚುಲಾಗಿ ಅದು ಆಕೆ ಮಾತುಕತೆ ನಡೀತಾ ಇತ್ತು, ಅದೇನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ. ಇನ್ನು ಏನು ಆ ಥರ ಒಂದು ಐಡಿಯಾ ಕೊಟ್ಟರೆ, ಯಾರು ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಯಾಕೆ ಅಚ್ಚುಕಟ್ಟಾಗಿ ಬರಬೇಕು, ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. 4 ವರ್ಷ ಆದರೂ ಆ ನೆನಪುಗಳು ಮಾತ್ರ ಇನ್ನೂ ಒಂದು ಚೂರು ಕಡಿಮೆ ಆಗಿಲ್ಲ. ಇಲ್ಲ, ಹೆಂಗೆ ಕಮ್ಮಿ ಆಗುತ್ತೆ ಅದು? 4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಬೇಕಾಗಿ ಕೆಲವು ವ್ಯಕ್ತಿಗಳಿಗೆ ಅದು ಬರೋದು. ಏನು ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಸೊ ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ, ಏನೋ ಆದರೆ ಕಮ್ಮಿನೇ. ಅಪ್ಪಾಜಿ ಅವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100%, ನೋ ಡೌಟ್. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನ್ನ ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸಲ್ಲಿ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಅವ್ನ ಮಾತುಗಳು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ. ಇಲ್ಲ, ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಅವ್ರ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದು ಸತಿ ಅದು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷದಲ್ಲ, ಅವ್ನು ಇರ್ಬೇಕಾದ್ರೂ ಹಂಗೇನೆ. ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅವ್ನು ನಿಜಾನೇ ಅನಿಸ್ಕೊಂಡೆ ಮಾತಾಡ್ತಿರ್ತೀವಿ ಅಷ್ಟೇ. ಅವ್ರ ಬಗ್ಗೆ ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರೆ. ಇದು 100 ಯಾಕಂದರೆ ನಮಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ, ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ವಿ ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದು, ದೊಡ್ಡವರಿಂದ ಬಂದಿದ್ದು, ಸ್ವಾದಿಯಿಂದ ಬಂದಿದೆ, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಶಿವಣ್ಣ ತಮ್ಮನನ್ನ ಇವತ್ತೊಬ್ರು ಹೇಳ್ತಾ ಇದ್ರು, ನಾವು ದೇವರು ಕೈ ಮುಗಿಯಲ್ಲ, ಡೈಲಿ ಅಪ್ಪು ಸರಿ ಕೈ ಮುಗಿತೀವಿ, ಅವರು ನಮ್ಮ ಮನೆ ದೇವರು ಅಂತ ಮಾತಾಡ್ತೀವಿ. ನೀವು ಅಣ್ಣನ ಏನು ಇಲ್ಲ ಪ್ರೀತಿಗೆ ಏನು ಆಮೇಲೆ ಅವ್ರದ್ದು ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರು ಅಂದರೆ ಯಾರು? ಅವ್ರು ನಮ್ಮನ್ನ ದೇವ್ರು ಅಂತ ಕರೀತಾರೆ, ಅಪ್ಪನ ದೇವ್ರು ಕರೀತಾರೆ, ನಾವು ಅವ್ರನ್ನ ದೇವ್ರು ಅಂತ ಕರಿತೀವಿ ಅಷ್ಟೇ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರು ಅಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಆ್ಯಕ್ಚುಲಾಗಿ ಅದು ಆಕೆ ಮಾತುಕತೆ ನಡೀತಾ ಇತ್ತು, ಅದೇನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ. ಇನ್ನು ಏನು ಆ ಥರ ಒಂದು ಐಡಿಯಾ ಕೊಟ್ಟರೆ, ಯಾರು ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಯಾಕೆ ಅಚ್ಚುಕಟ್ಟಾಗಿ ಬರಬೇಕು, ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು.